ನಮಸ್ತೆ ಎಲ್ಲ ಧ್ಯಾನಿಗಳಿಗೆ. ಮೊದಲನೇದಾಗಿ ಪತ್ರಿಜಿ ದಂಪತಿಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಈ ಒಂದು ಮಹಾವತಾರ್ ಫೌಂಡೇಶನ್ ರೂವಾರಿಯಾದಂಥ ರಂಗನಾಥ್ ಸರ್ಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ, ಇಲ್ಲಿ ವೇದಿಕೆ ಮೇಲೆ ಇನ್ನೂ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಇದ್ದಾರೆ. ಇಲ್ಲಿ ಕೂಳ್ತಂತ ಪಿರಮಿಡ್ ಮಾಸ್ಟರ್ಸ್ ಸಾಕಷ್ಟು ಜನ ಇದ್ದಾರೆ. ಎಲ್ರಿಗೂ ಹಾಗೂ ಎಲ್ಲಾ ಧ್ಯಾನಿಗಳಂದ್ರೆ ಮಾಸ್ಟರ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ ಪತ್ರಿಜಿಗಳು. ಹಾಗಾಗಿ ಎಲ್ರಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಎಸ್, ನಾನು ಈ ಒಂದು ಧ್ಯಾನಕ್ಕೆ ಬಂದಿರೋ ಕೇವಲ 3 ವರ್ಷ ಆಯ್ತು ಅಷ್ಟೇ. ಮೂರು ವರ್ಷ. ಅದ್ರ ಹಿಂದೆ ನನಗೆ ಧ್ಯಾನ ಅಂದ್ರೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ನಾನು ಬೆಳೆದಿದ್ದು ಹುಬ್ಳಿನಲ್ಲಿ ಹುಟ್ಟಿ ಬೆಳೆದಿದ್ದು, ಓದಿದ್ದೆಲ್ಲ ಇಲ್ಲೇ. ನಾವು ಈ ಧ್ಯಾನ ಅನ್ನೋದು ಬಂದಿದ್ದು 2023 ಇಂದಾನು ಬಂದಿದ್ದು. ಅದ್ರ ಹಿಂದೆ ಎಲ್ಲ ಭಕ್ತಿ ಮಾರ್ಗದಲ್ಲಿ ಇದ್ವಿ. ಹೀಗಾಗಿ ನಾವು ಭಜನ, ಹಾಡು, ಸಂಪ್ರದಾಯಗಳು ಅವೆಲ್ಲ ನಾವು ನಡ್ಕೊಂಡು ಬಂದಿದ್ದು. ಸ್ಟಾರ್ಟಿಂಗ್ ಹುಟ್ಟಿದಾಗಿಂದ ಅದೇ ನಮ್ಮ ಮನೇಲಿ ಕಲಿಸಿದ್ದು. ಈ ಜ್ಞಾನ ಅನ್ನೋದು ಬಂದಿದ್ದು ನನ್ಗೆ 2023. ಅದು ಹೇಗ್ ಬಂತು ಅನ್ನೋದು ನಾನು ಆಮೇಲೆ ಹೇಳ್ತೀನಿ. ಬಟ್ ನಾ ಇಲ್ಲಿ ಕಲ್ತಿದ್ದೇನೆ ಅನ್ನೋದನ್ನ ನಾ ಹೇಳ್ತೀನಿ. ಯಾಕಂದ್ರೆ ಯಾರೆಲ್ಲ ಹೊಸಬ್ರು ಬಂದಿದ್ದೀರೋ ಅವರಿಗೆ ಮುಟ್ಟಬೇಕಾಗಿರೋದು. ಇಲ್ಲೆಲ್ಲ ಹಳಿಬ್ರು ಏನಿದಾರಲ್ಲ ಸಾಕಷ್ಟು ಜ್ಞಾನ ತಗೊಂಡಿದ್ದಾರೆ. ಪತ್ರಿಜಿಯವರ ಜ್ಞಾನ, ಹಿರಿಯ ಮಾಸ್ಟರ್ಸ್ ಜ್ಞಾನ, ಆಮೇಲೆ ಪುಸ್ತಕಗಳ ಜ್ಞಾನ ಸಾಕಷ್ಟು ಜನ ತಗೊಂಡಿದ್ದೀರಾ. ಆಮೇಲೆ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇರ್ತೀರಾ. ಇಂತಹ ಮಹಾವತಾರ್ ಫೌಂಡೇಶನ್ ಆಗಿರ್ಬೋದು, ಇಂತಹ ಸಾಕಷ್ಟು ವೇದಿಕೆಗಳು ಸೃಷ್ಟಿ ಆಗಿವೆ ಆಲ್ರೆಡಿ. ಯಾಕಂದ್ರೆ ಪತ್ರಿಜಿಯವರು ಆ ರೀತಿಯಾದಂತಹ ಜ್ಞಾನ ಕೊಟ್ಟು ಹೋಗಿದ್ದಾರೆ. ನಾನು 2023 ಬಂದಾಗ ನನಗೆ ಹೊಸದಾಗಿ ನನಗೆ ಯಾಕೆ ಇದು ಧ್ಯಾನ ಮಾಡಬೇಕು ಅಂತ ಬಂತು ಅಂತಂದ್ರೆ, ಕೊರೋನಾ ಟೈಮಲ್ಲಿ 22 ಕೊರೋನಾ ಟೈಮ್ 1 ಇಯರ್ ನಾನು ಏನ್ ಮಾಡಿದೆ ಅಂತಂದ್ರೆ, ಇದು ಹೊಸಬ್ರಿಗೆ ದಯವಿಟ್ಟು ಅವ್ರಿಗೆ ಮಾತ್ರ ಚೆನ್ನಾಗಿ ಹೋಗ್ಬೇಕು. ಇದು 22 ನಲ್ಲಿ ಅವಾಗ ಎಲ್ಲ ಆಫೀಸ್ಗೆ ಹೋಗೋರು ಮನೇಲೇ ಇರ್ತಿದ್ರು. 21, 22 ನಲ್ಲಿ ನಮಗೂ ಏನು ಮನೇಲಿ ಕೆಲಸ, ನಾನು ಅವಾಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ರಿಸೈನ್ ಮಾಡಿದೆ. ಸೊ ಆ ಟೈಮಲ್ಲಿ ನನಗೆ ಟೈಮ್ ಪಾಸ್ ಆಗ್ತಾ ಇರ್ಲಿಲ್ಲ. ಯೂಟ್ಯೂಬ್ ನೋಡೋದ್ರಲ್ಲಿ ಏನೆಲ್ಲ ನನಗೆ ಸಾಕಷ್ಟು ಜನ್ಮಾಂತರಗಳನ್ನು ನೋಡೋದು ಅನ್ನೋದು ನನಗೆ ತುಂಬಾ ಇಂಟ್ರೆಸ್ಟ್. ಆ ಜನ್ಮಾಂತರಗಳಲ್ಲಿ ಯಾಕೆ ಇವ್ರ ಜನ್ಮಗಳನ್ನು ನೋಡ್ಕೋತಾರ, ಅದು ಇದು ಅಂತ ಸಾಕಷ್ಟು ವಿಡಿಯೋಸ್ನ ನಾನು ನೋಡ್ತಾ ಇದ್ದೆ. ನನಗೆ ಅಲ್ಲಿಂದ ಸೆಳೀತಾ ಇತ್ತು. ನನ್ನ ಜನ್ಮ ನೋಡ್ಕೋಬೇಕು. ಗೊತ್ತಿಲ್ಲ ಆ ಜನ್ಮ ನೋಡ್ಕೊಂಡು ನನಗೆ ಆಗ್ಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ನಾನು ನೋಡ್ಕೋಬೇಕು, ಕ್ಯೂರಿಯಾಸಿಟಿ. ನಾನು ಏನಾಗಿದೆ ಅಷ್ಟೇ ನನಗೆ ಗೊತ್ತಿರೋದು. ಅದಾದ ಮೇಲೆ ನನ್ನಲ್ಲಿ ಯೂಟ್ಯೂಬ್ ಬೆಳಗ್ಗೆ ಎದ್ದ ತಕ್ಷಣ ಅದು ನೋಡೋದು ನನ್ನ ಕೆಲಸ. ಆಮೇಲೆ ಅಡಿಗೆ ಕೆಲಸ, ಇದು ಅಂತೂ ಇದೆ. ಬಟ್ ಯೂಟ್ಯೂಬ್ ಕೆಟ್ಟದ್ದು ಒಳ್ಳೇದು ಅದು ನಿಮಗೂ ಗೊತ್ತು. ಒಂದ್ ಕಡೆ ಒಳ್ಳೇದು ಇರತ್ತೆ, ಒಂದ್ ಕಡೆ ಕೆಟ್ಟದ್ದು ಇರತ್ತೆ ಅಂತ. ನಾನು ತಗೊಂಡಿದ್ದು ಬೇಕಾಗಿದ್ದನ್ನ ತಗೊಳ್ತಾ ಇದ್ದೆ. ನನಗೆ ಏನು ಅಲ್ಲಿ ಕಾಣಿಸ್ತಾ ಇತ್ತು ಅಂತಂದ್ರೆ, ಬರೀ ಭಗವದ್ಗೀತೆಗೆ ಆ ಕೃಷ್ಣ ಏನ್ ವಾಣಿಗಳನ್ನು ಹೇಳ್ತಾ ಇದ್ರಲ್ಲ, ಆ ವಾಣಿಗಳೇ. ಯಾವಾಗ ನಾನು ಆನ್ ಮಾಡ್ಕೋತೀನಿ ಯೂಟ್ಯೂಬು, ಅಲ್ಲಿ ನನಗೆ ಆ ಕೃಷ್ಣ ವಾಣಿಗಳನ್ನೇ ಕಾಣಿಸ್ತಾ ಇತ್ತು. ಸಾಕಷ್ಟು ನನ್ನಲ್ಲಿ ಸಾಕಷ್ಟು ಬದಲಾವಣೆ. ಯಾಕೆ ಇದೆ ಕಾಣಿಸ್ತೈತಿ ಅನ್ಕೊಳ್ತಾ ಇದೆ. ಅದನ್ನ ಓದೋದು, ನನ್ನಲ್ಲಿ ಅಳವಡಿಸ್ಕೊಳ್ಳೋದು, ಮತ್ತೆ ಆಡಿಯೋಸ್ನ ಕೇಳಿಸ್ಕೊಳ್ಳೋದು. ಸಡನ್ ಆಗಿ ಆನ್ ಮಾಡಿದ ತಕ್ಷಣ ಕೃಷ್ಣಂದೇ ಬರೋದು. ಗೊತ್ತಿಲ್ಲ, ನಾನು ಯಾವತ್ತೂ ಅದನ್ನ ಭಗವದ್ಗೀತೆ ಓದ್ಬೇಕು ಅಂತ ಇತ್ತು ಯಾವಾಗಿಂದನು. ಬಟ್ ಆಗಿಲ್ಲ ನನಗೆ. ಆ ಬುಕ್ ನೋಡಿದ್ರೆ ಆಗಿಲ್ಲ ಅಷ್ಟೇ. ಕೇಳಿಸ್ಕೊಳ್ಳುವಾಗ ನನಗೆ ಅನಿಸ್ತಾ ಇತ್ತು, ಆ ಸಣ್ಣ ಆ ವಾಣಿಗಳನ್ನು ಓದುವಾಗ ನನಗೆ ನನ್ನಲ್ಲಿ ಚೇಂಜಸ್ ಆಯ್ತು. ಅಲ್ಲಿ ಶ್ರೀಕೃಷ್ಣ ಭಗವಂತ ನಿಮಗೆ ಧ್ಯಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಧ್ಯಾನ ಮಾಡ್ಲೇಬೇಕು, ಅದರಿಂದಲೇ ನಿಮಗೆ ಜ್ಞಾನ ಅಂತ ಹೇಳಿ ನಾನು ಒಂದ್ ಕಡೆ ಓದಿದೆ. ಅದಾದ್ಮೇಲೆ ಹೌದಾ, ಧ್ಯಾನ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ. ಎಲ್ರು ಮಾಡಿಸ್ತಾರೆ, 2 ನಿಮಿಷ ಕೂತ್ಕೊಳ್ರಿ, 5 ನಿಮಿಷ ಕೂತ್ಕೊಳ್ರಿ. ಹೇಗ್ ಮಾಡ್ಬೇಕು? ಕಣ್ ಮುಚ್ಕೊಂಡು ನಾನು ಹಾಗೆ ಮಾಡಿದೆ. ಕಣ್ ಮುಚ್ಕೊಂಡು ಕೂತ್ಕೊಂಡೆ. ಏನು ಒಳಗಡೆ ಹೋಗ್ಬೇಕು, ಏನು ಹೊರಗಡೆ ಹಾಕ್ಬೇಕು, ನಮ್ಮ ಒಳಗಡೆ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಇರೋದನ್ನ ಯಾವ್ದನ್ನ ಹೊರಗಡೆ ಹಾಕ್ಬೇಕು, ಯಾವ್ದನ್ನ ಒಳಗೆ ಗೊತ್ತಿಲ್ಲ. ಅವಾಗ ನಾನು ಏನ್ ಮಾಡಿದೆ, ಇನ್ನೊಂದು ಯಾರ್ಯಾರೋ ಗುರುಗಳು ಇವ್ರದ್ದು ನೋಡ್ದೆ. ಆಕ್ಚುಲಿ ಅವ್ರು ಚೆನ್ನಾಗಿ ಹೇಳ್ಕೊಡೋರು. ಬಟ್ ನನ್ನ ಮೈಂಡಿಗೆ ಹೋಗಿಲ್ಲ. ನನಗೆ ಬೇಕಾಗಿರೋದೇ ಆನಾಪಾನಸತಿ ಧ್ಯಾನ ಅನ್ನೋದು ಬೇಕಾಗಿತ್ತು. ಇದಾದ್ಮೇಲೆ ನನಗೆ ಧ್ಯಾನ ಗೊತ್ತಿಲ್ಲ. ಒಂದು ಸಾರಿ ನನ್ನ ಫ್ರೆಂಡ್ ಇದೆಲ್ಲ 22 ನಲ್ಲಿ ನಡೆದಿದ್ದು ಸರ್ಕಸ್, 1 ವರ್ಷ ಸರ್ಕಸ್. ನನಗೆ ನನ್ನ ಫ್ರೆಂಡು ಕೃಷ್ಣವೇಣಿ ಬಳ್ಳಾರಿಯವಳು, ಅವಳು ಕಡ್ತಾಲ್ಗೆ ಹೋಗಿ ಫೋಟೋಸ್ ಎಲ್ಲ ಸ್ಟೇಟಸ್ ಬಿಟ್ಟಿದ್ಲು. ಅಲ್ಲಿ ಏನಾಗಿತ್ತು, ಆ ಪಿರಮಿಡ್ ಅಲ್ಲಿ ನಿಂತ್ಕೊಂಡು, ಅದಕ್ಕಿಂತ ಬಿಫೋರ್ ಏನಾಗಿತ್ತು ಅಂತ ಹೇಳ್ತೀನಿ ಕೇಳಿ. ಇನ್ನೊಬ್ಳು ನನ್ನ ಫ್ರೆಂಡು ಪಿರಮಿಡ್ ಧ್ಯಾನ ಬಳ್ಳಾರಿನಲ್ಲಿದೆ, ಕರೀತಾ ಇದ್ದಾರೆ ನನ್ನ ಫ್ರೆಂಡು ಅಂತ ನನಗೆ ಯಾವತ್ತೋ ಹೇಳಿದ್ದು.
ನಾನೇನ್ ಮಾಡಿದೆ, ಇದ್ಯಾ ಪಿರಮಿಡ್ ಹೇಳ್ತಾ, ನನಗೆ ಮನೆಯಲ್ಲೇ ಎಷ್ಟೊಂದು ಜ್ಞಾನ ಸಿಗ್ತಾ ಇದೆ, ನಾನೆಲ್ಲಿ ಪಿರಮಿಡ್ಗೆ ಹೋಗ್ಲಿ, ಇದ್ಯಾ ಪಿರಮಿಡ್ ಅಂತ ನನಗನ್ಸಿದ್ದು. ಅದಾದ್ಮೇಲೆ ಯಾಕೋ ಏನೋ ಗೊತ್ತಿಲ್ಲ, ಅವಳು ಇನ್ನೊಬ್ಳು ಫ್ರೆಂಡ್ ಕೃಷ್ಣವೇಣಿ ಅನ್ನೋಳೇನು ಸ್ಟೇಟಸ್ ಅಲ್ಲಿ ಏನ್ ಕಡ್ತಾ ಅಲ್ದೆಲ್ಲ ಫೋಟೋಸ್ ಇಟ್ಟಿದ್ರು. ಅವಾಗ ನಾನು ನೋಡ್ದೆ, ಇದು ಯಾರು ಹಿಂಗ್ ಫೋಟೋ ಇದೆ ಕಡ್ತಾಲ್, ಪಿರಮಿಡ್ ಅಂದ್ರೆ ಹೀಗೆ ಅನ್ನೋದು ಗೊತ್ತಾಗಿತ್ತು. ಅದಾದ್ಮೇಲೆ ನನ್ನ ಫ್ರೆಂಡ್ ಹೇಳಿದ್ ನೆನಪು ಬಂತು, ನೋಡೋಣ ಇರು ನಾನು ಓಪನ್ ಮಾಡಿ ನೋಡೋಣ ಬಳ್ಳಾರಿಯಲ್ಲಿ ಏನಿರತ್ತೆ ಅಂತ ಹೇಳಿ. ಪಿರಮಿಡ್ ಧ್ಯಾನ ಬಳ್ಳಾರಿ ಅಂದ್ರೆ ಎಷ್ಟೊಂದು ಬೇಕು ನಿಮ್ಗೆ ಎಕ್ಸ್ಪೀರಿಯನ್ಸ್, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆ ಯೂಟ್ಯೂಬ್ ಅಲ್ಲಿ ಇದಾವೆ. ಒಂದಾದ್ಮೇಲೆ ಒಂದ್ ನೋಡ್ಕೊಂತ ಹೋದೆ, ನನ್ನಲ್ಲಿ ಬೆಳಿತಾ ಇದೆ, ಓಹೋ ಇದು ತಗೋಬಹುದಾ, ಇದು ತಗೋಬಹುದು. ಒಬ್ಬೊಬ್ರು ಹೇಗೆ ಹೇಳ್ತಾರೆ ಅಂದ್ರೆ ಪ್ರವಚನ ಹೇಳ್ದಂಗೆ, ಜ್ಞಾನ ಕೊಟ್ಟಂಗೆ, ಜ್ಞಾನಿಗಳಿದ್ದಂಗೆ ಇದಾರೆ, ಒಬ್ಬೊಬ್ರು ಎಕ್ಸ್ಪೀರಿಯನ್ಸ್ ಆಗಿದೆ. ಇಷ್ಟೊಂದು ತಿಳ್ಕೊಂಡಿದ್ದಾರೆ ಇವ್ರು, ಇಷ್ಟೊಂದು ತಿಳ್ಕೊಂಡಿದ್ದಾರೆ. ಅವಾಗ ಗೊತ್ತಾಯ್ತು ಧ್ಯಾನ ಇದು ಬೇರೆ ತರ ಇದೆ ಮಾಡಕ್ಕೆ, ಸುಮ್ನೆ ಕೂತ್ಕೊಂಡು ಏನೋ ಒಂದು ಕಣ್ ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ ಅಂತ ಹೇಳಿ. ಅವಾಗೆ ನಾನು ನನ್ನ ಫ್ರೆಂಡ್ ಕೇಳ್ಬೇಕಲ್ಲ, ಇದು ಸ್ಟೇಟಸ್ ಆಗಿತ್ತು, ಇದು ಪಿರಮಿಡ್ ಎಲ್ಲಿದು ಏನು ಅಂತ ಹೇಳಿ. ಅವ್ರಿಗೆ ಫೋನ್ ಮಾಡಿ ಕೇಳೋಣಕ್ಕೆ 15 ದಿವಸ ಹಿಡ್ಕೊಂಡೆ, ಇನ್ನು ಟೈಮ್ ಬಂದಿಲ್ಲ ಅಷ್ಟೇ ಅಲ್ವಾ. ಟೈಮ್ ಬರ್ಬೇಕಂತ ಹೇಳ್ತಾರಲ್ವಾ, ನನ್ಗಿನ್ನು ಟೈಮ್ ಬಂದಿಲ್ಲ. ಅದು 2022 ಡಿಸೆಂಬರ್ ತಿಂಗಳು 15 ದಿವಸ ಅದೇ ಮಾಡ್ಬೇಕನ್ನೋದು ಆಗಿಲ್ಲ. 2023 January 1 ಸಂಡೇ ನಾನೊಂದು ಫೋನ್ ಮಾಡಿದೆ, ನೀವ್ ಏನ್ ಇಟ್ಟಿದ್ರಿ ಈ ತರ ಫೋಟೋಸ್ ಇಟ್ಟಿದ್ರಲ್ಲ 10 days ಆಗಿರ್ಬೇಕು, ಯಾಕಂದ್ರೆ ಕಡ್ತಾಲ್ಗೆ ಹೋಗಿದ್ದ ಅವಾಗ ರೀಸೆಂಟ್ ಆಗಿ. ಹೌದು ಹೀಗೆ ಧ್ಯಾನ, ಪಿರಮಿಡ್ ಧ್ಯಾನ ಹಂಗೆ. ಹೌದು, ನಾ ಪತ್ರಿಜಿ ಅನ್ನೋದನ್ನ ನಾನು ನೋಡ್ದೆ, ಅವ್ರ ಬಗ್ಗೆ ಕೇಳಿಸ್ಕೊಂಡೆ ಅಂತೆಲ್ಲ ಹೇಳಿ. ಬಟ್ ಧ್ಯಾನ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ. ನಾನೇನು ಅವ್ರು ಹೇಳಿದ್ರು, ನಿನ್ಗೆ ಪಿರಮಿಡ್ ಗೊತ್ತಿಲ್ವಾ, ಬಳ್ಳಾರಿನಲ್ಲಿ ಎಷ್ಟೊಂದು ಪಿರಮಿಡ್ ಇದಾವೆ, 200+ ಇದಾವೆ, ನಿನ್ಗೆ ಗೊತ್ತಿಲ್ವಾ ಅಂತ. ಹೌದಾ, ನನಗೆ ಗೊತ್ತೇ ಇರ್ಲಿಲ್ಲ ಅಲ್ಲಿವರೆಗೂ, ನಂಗೆ ಪಿರಮಿಡ್ ಗೊತ್ತಿಲ್ಲ. ಬಳ್ಳಾರಿ ಅದಷ್ಟೇ ನೋಡಿದೀನಮ್ಮ, ಎಲ್ಲೆಲ್ಲಿ ಇದಾವ್ ನನಗೆ ಗೊತ್ತಿಲ್ಲ. ಹಂಗಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಎಸ್ ನಾನು ಅದಕ್ಕಿಂತ ಮುಂಚೆ ಕೇಳಿದೆ, ನನಗೆ ಅಡ್ರೆಸ್ ಕೊಡು, ನಾನು ಹೋಗ್ತೀನಿ, ಯಾಕಂದ್ರೆ ನನಗೆ ಧ್ಯಾನ ಬೇಕಾಗಿದೆ, ನನಗೆ ಬೇಕು ಅಂತ ಹುಡುಕ್ತಾ ಇದ್ದೆ. ಅವಾಗ ಇವ್ರು ನೋಡಿ, ನನಗೆ ಧ್ಯಾನ ಬೇಕು, ನನಗೆ ಆ ಅಡ್ರೆಸ್ ಕೊಡು, ನಾನು ಹೋಗಿ ಎಲ್ಲ ತಿಳ್ಕೋಬೇಕು ಮಾಡ್ಬೇಕು ಅಂತ ಹೇಳಿ. ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ ಅಂದ್ರೆ ಎಸ್ ಅಂತ. ಯಾವತ್ ಸಂಡೇ ಫ್ರೀ ಇದ್ವಿ, ಅವರೇ ನನ್ನ ಮನೆಗೆ ಬಂದು ಗಾಡಿ ಮೇಲೆ ಕರ್ಕೊಂಡು ಹೋದ್ರು. ಅಮ್ಮ ಪಿರಮಿಡ್ ಫಸ್ಟ್, ಅಮ್ಮ ಶಕ್ತಿ ಪಿರಮಿಡ್ ಇಂದ ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲೇ. ಹಿಂಗಾಗಿ ಅಲ್ಲಿ ಒಂದು ನನಗೆ ನೋಡಿದ ತಕ್ಷಣ ನನಗೆ ಪತ್ರಿಜಿಯವ್ರು ಹೋಗಿದ್ದಾರೆ, ಅವ್ರ ಬಾಡಿ ವರ್ಕೌಟ್ ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೀತಾ ಮೇಡಮ್ ಅವರು, ನಾಂದೆ ಮೇಡಮ್ ಇಲ್ಲಿ ಸರ್ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ದೆ. ಆಗ ಹೇಳ್ರು ಸರ್, ಇಲ್ಲಮ್ಮ 6-7 ತಿಂಗಳಾಯ್ತು ಹಿಂಗೆ ಅವ್ರು ಹೋಗಿ ಅಂತ ಹೇಳಿದ್ರು. ಅದಾದ್ಮೇಲೆ ನನಗೆ ತುಂಬಾ ಕಣ್ಣ ನೀರ್ ಬಂದ್ಬಿಡ್ತು. ನಾನು ನೋಡ್ಲಿಲ್ಲ ಅವ್ರು ವಾಯ್ಸ್ ಕೇಳೋದೇನು, ಅವರು ಸ್ಪೀಚ್ ಏನು, ನನಗೆ ಅದು ಬೇಕು, ಅವ್ರು ನೋಡ್ಬೇಕು, ಮಾತಾಡ್ಸ್ಬೇಕು. ನನ್ನ ಒಳಗಡೆ ನನ್ನ ಆತ್ಮ ಆ ತರ ಕೇಳ್ತಾ ಇದೆ, ಬಟ್ ಅಲ್ಲಿವರೆಗೂ ನನ್ನ ಆತ್ಮ ಏನಂತ ನನಗೆ ಗೊತ್ತಿಲ್ಲ. ಸೊ ನೋಡಿ, ನಾನು ನನಗೆ ನನ್ನ ಫ್ರೆಂಡ್ ಇಷ್ಟೇ, ಅಲ್ಲಿ ಧ್ಯಾನ ಹೆಂಗ್ ಮಾಡ್ಬೇಕು ಹೇಳಿಲ್ಲ ಅವಳು ಕೃಷ್ಣವೇಣಿ. ನೆಕ್ಸ್ಟ್ ಇನ್ನೊಂದ್ಸಲ ನನ್ನ ಪಿರಮಿಡ್ ಕರ್ಕೊಂಡೋದಾಗ 20-30 ಜನ ಹೀಗೆ ಕೂತ್ಕೊಂಡಿದ್ದಾರೆ, ಪಿನ್ ಡ್ರಾಪ್ ಸೈಲೆನ್ಸ್. ಅವ್ರೊಳಗೆ ಹೋಗಿ ಹೆಂಗೆಂಗೋ ಆಚೆ ಈಚೆ ಬಿದ್ಬಿಟ್ಟಿದ್ದಾರೆ, ಯಾಕಂದ್ರೆ ತಮ್ಮನ್ನ ತಾವು ಮರೆತು ಹೋಗಿದ್ದಾರೆ. ಇದು ಧ್ಯಾನ. ಓಕೆ, ನನಗೆ ಗೊತ್ತಿಲ್ಲ ಹಿಂಗ್ ಮೇಡಮ್ ಹಿಂಗೆ ಅಂತಂದ್ರೆ, ಸವಿತಾ ನಾನು ಹೇಳ್ತೀನಿ, ನೀನು ಧ್ಯಾನ ಹೆಂಗ್ ಮಾಡ್ಬೇಕು ಅಂದ್ರೆ, ಒಳಗೆ ಹೋದ ತಕ್ಷಣ ಕೈ ಕ್ರಾಸ್ ಮಾಡ್ಕೋ, ಕಾಲ್ ಕ್ರಾಸ್ ಕೂತ್ಕೋ, ನಿನ್ನ ಶ್ವಾಸ ಒಳಗಡೆ ಹೋಗೋದು ಹೊರಗಡೆ ಇವು ಎರಡನ್ನೇ ಗಮನಿಸು ನೀನು ಅಂತ ಹೇಳಿದ್ರು. ಇದು ಧ್ಯಾನ. ನನಗೆ ಗೊತ್ತಿಲ್ಲ. ಎಸ್, ಒಂದೇ ಸರಿ ನಾ ಕೇಳಿಸ್ಕೊಂಡಿದ್ದು. ಒಳಗಡೆ ಹೋದೆ, ನನಗೆ ಸಮಾಧಾನ ಇಲ್ಲ. ಮೊದ್ಲೇ ಪತ್ರಿಜಿಯವ್ರು ಇಲ್ಲ ಅಂತ ಹೇಳ್ಬಿಟ್ರು, ನನಗೆ ಹೆಂಗೆಂಗೋ ಆಗ್ಬಿಟ್ಟಿತ್ತು ಆಲ್ರೆಡಿ. ಅದು ಅವತ್ತೇ ಕರ್ಕೊಂಡು ಇನ್ನೊಂದು ಸಾಧಾರಣ ಪಿರಮಿಡ್ ಬಂದಿದ್ರು. ನಾನು ಅಲ್ಲಿ ಕೂತ್ಕೊಂಡಾಗ ಪತ್ರಿಜಿ ಫೋಟೋ ಹೀಗೆ ಅವ್ರ ಎದುರುಗಡೆ ನಾನು ಕೂತ್ಕೋಬೇಕು. ಅವ್ರು ಬಂದು ಸೈಡಿಗೆ ಬಾರಮ್ಮ ಅಂದ್ರೆ, ಸೈಡಿಗೆ ಬರಲ್ಲ, ನಾನು ಇವ್ರ ಮುಂದೆನೆ ಕೂತ್ಕೋತೀನಿ ಅಂತ ಹೇಳಿದೆ. ಅಲ್ಲಿ ಕೂತ್ಕೊಂಡು ವಿದಿನ್ 6 to 7-8 minutes ನನಗೆ ಅನುಭವವಾಗಿದ್ದು ಆ ಒಂದು ಪಿರಮಿಡ್ ಅಲ್ಲಿ. ಈ ಪಿರಮಿಡ್ ಶಕ್ತಿ ಏನನ್ನೋದು ಅವತ್ತು ನನಗೆ ಗೊತ್ತಾಯ್ತು. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು. ನಾನು ಆ ಒಂದು ಜರ್ನಿ ಮಾಡಿದೆ ಅಲ್ಲಿಂದ ಒಂದು 8 ನಿಮಿಷದಲ್ಲಿ. ಸೊ ಇದು ನೆಕ್ಸ್ಟ್ ಏನಾಯ್ತು ಅಂದ್ರೆ, ನನಗೆ ಇನ್ನೊಂದು 5 ನಿಮಿಷ ಸಮಯ ಮೇಡಮ್. ನೆಕ್ಸ್ಟ್ ನಾನು ಕ್ಲಾಸಸ್ನ ಕೇಳಬೇಕು ಅಂತ. ಅದಾದ್ಮೇಲೆ ಇನ್ನೊಂದು ಪಿರಮಿಡ್ ಅವತ್ತೇ ಕರ್ಕೊಂಡು ಹೋದ್ರು ಗ್ಲಾಸ್ ಬಜಾರಲ್ಲಿ. 3 ಪಿರಮಿಡ್ ತೋರಿಸಿದ್ದು ಒಂದೇ ದಿನ, ಫಸ್ಟ್ ಡೇ ಅವರು ನನಗೆ. ಇದು ಆದ್ಮೇಲೆ ನನಗೆ ಕ್ಲಾಸಸ್ ಬೇಕು ಅನಿಸ್ತಾ, ನನಗೆ ಇದು ರೆಗ್ಯುಲರ್ ಮತ್ತೆ ಲೈವ್ ಕ್ಲಾಸ್ ಬೇಕು ಅನಿಸ್ತಾ ಇತ್ತು. ಹಂಗು ಹಿಂಗು ಮಾಡಿ ಒಂದು ಕ್ಲಾಸ್ನ ತಗೊಳ್ತಾ ಇದ್ದೆ. ತಗೊಳ್ಳುವಾಗ
ಎವ್ರಿ ಡೇ ಒಬ್ಬೊಬ್ರು ಮಾಸ್ಟರ್ ಮೇಡಮ್ ಅವರು ಕೂಡ ಆ ಕ್ಲಾಸಲ್ಲಿ ಬರ್ತಾ ಇದ್ರು, ಹೇಳ್ತಾರೆ. ನನಗೆ ವಿಚಿತ್ರ, ಇವ್ರು ಏನಪ್ಪ ಎಷ್ಟೊಂದು ಮಾಸ್ಟರ್ ಡೈಲಿ ಒಬ್ಬೊಬ್ರು ಮಾಸ್ಟರ್ಸ್ನ ಕರೆಸ್ತಾರಪ್ಪ, ಎಷ್ಟು ಜ್ಞಾನ ಇದೆ ಅಲ್ಲ, ನಾನು ಎಷ್ಟು ಜ್ಞಾನ ತಗೋಬಹುದು, ನಾನು ಹಿಂಗ ಆಗ್ಬೋದೇನೋ ಅಂತ ಅನಿಸ್ತಾ ಇತ್ತು. ಬಟ್ ಏನ್ ಬೇಕು ಅಲ್ಲಿ ಅಂದ್ರೆ, ಒಂದು ಕಲಿಕೆ ಬೇಕು ಅನ್ನೋ ತುಡಿತ ನಮ್ಮಲ್ಲಿ ಇರಬೇಕು. ಫಸ್ಟ್ ಏನಿರ್ಬೇಕು, ನಮ್ಮಲ್ಲಿ ಆ ಜ್ಞಾನ ತಗೋಬೇಕನ್ನೋದು. ನಾನು 1 ವರ್ಷ ಹುಡುಕಿದೀನಿ, ಏನ್ ಬೇಕನ್ನೋದು ಗೊತ್ತಿಲ್ಲ ನನಗೆ. ಆ ಜನ್ಮಾಂತರ ನೋಡಿ, ಅದು ನೋಡಿ, ಇದು ನೋಡಿ, ಕೃಷ್ಣನ ವಾಣಿಗಳನ್ನು ನೋಡಿ ಕೊನೆಗೆ ಧ್ಯಾನ ಬೇಕನ್ನೋದು ಗೊತ್ತಾಯ್ತು. ಸೊ ನನಗೆ ಅಲ್ಲಿ ಇರುವಂತ ಜ್ಞಾನ ಆದ್ಮೇಲೆ ಒಬ್ಬೊಬ್ರೆ ಮಾಸ್ಟರ್ಸ್ ಹೇಳ್ತಾರೆ ನನಗೆ ಹೀಗಾಯ್ತು ಹಾಗಾಯ್ತು ಎಕ್ಸ್ಪೀರಿಯನ್ಸ್ ಹೇಳೋದು ಎಲ್ಲ ಕ್ಲಾಸ್ ಮುಗಿದ್ಮೇಲೆ. ಸೊ ಇವ್ರಿಗೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತಾ? ಪತ್ರಿಜಿ ಅವ್ರು ಹೇಳಿದ್ರು, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ರಿ, ನಿಮ್ಮೊಳಗೆ ಜ್ಞಾನ ಇದೆ, ನಿಮ್ಮೊಳಗೆ ಸಾಕಷ್ಟು ಜ್ಞಾನ ಇದೆ, ಹೊರಗೆ ತೆಗೀರಿ, ನೀನ್ ಯಾರು ಅನ್ನೋದನ್ನ ಕಲಿ, ತಿಳ್ಕೊ ಅಂತ. ಯಾವಾಗ ಆ ಕ್ಲಾಸಸ್ ನನ್ನ ಕೇಳ್ನೋ ನನಗೂ ಹುಟ್ಟಿತ್ತು. 1 ತಿಂಗಳಾಗಿತ್ತು. ನಾನು ಹೇಗ್ ಮಾಡ್ಬೇಕು, ನಾನು ಇನ್ನು ಎಷ್ಟೊತ್ತು ಕೂತ್ಕೊಂತೀನಿ, ನನ್ನೊಳಗೆ ನಾನು ಹೋಗ್ತೀನಿ, ಆದ್ರೆ ನಾನು ಯಾರನ್ನು ಗೊತ್ತಾಗ್ಬೇಕು. ಹಿಂದೆ ಏನ್ ಅನ್ಕೊಂಡಿದ್ದೆ, ನನ್ನ ಜನ್ಮ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ನಾನು ಯಾಕೆ ಬಂದೀನಿ, ಏನ್ ಮಾಡ್ಬೇಕು, ಇದಷ್ಟೇ ಬೇಕಾಗಿತ್ತು. ನಾನು ಕೂತ್ಕೊಂಡಾಗೂ ಕೂಡ ಗೊತ್ತಾಯ್ತು ನಾನು ಯಾರು ಅನ್ನೋದು ಗೊತ್ತಾಯ್ತು. ಬರೀ 1.5 ತಿಂಗಳಲ್ಲಿ ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ, ಎಲ್ಲಿದ್ದೆ ಎಲ್ಲ ಗೊತ್ತಾಯ್ತು ಪಿಕ್ಚರ್. ಅದೆಲ್ಲ ಇವಾಗ ಹೇಳೋದು ಬೇಡ, ಯಾಕಂದ್ರೆ ಇದನ್ನ ಮಾಡ್ಬೇಕು. ಹೊಸದಾಗಿ ಯಾರು ಬಂದಿರೋ ಫಸ್ಟ್ ಆ ತುಡಿತಾ ಇರ್ಬೇಕು. ಅಲ್ಲಿ ಹೋಗಿ ನಾನು ಯಾರು ಅನ್ನೋದು ಗೊತ್ತ, ನನಗೆ ಏನು ಮುಂದೆ ಕೆಲಸ ಅನ್ನೋದು ಗೊತ್ತಾಯ್ತು. ನಮ್ಮ ಜೀವನ ಎಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಹೋದ್ಮೇಲೆ ನನ್ನ ಮುಂದೆ ನಾನು ಈ ನೆಕ್ಸ್ಟ್ ನಾ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತಲ್ಲ, ಅದನ್ನ ನಾನು ಇವಾಗ ಸ್ಟಾರ್ಟ್ ಮಾಡಿದೀನಿ. ಅಲ್ಲಿಂದ ಜ್ಞಾನ ಬೆಳೆಸ್ಕೊಂಡೆ. ಬುಕ್ ಓದೋದು ಗೊತ್ತಿರ್ಲಿಲ್ಲ, ಸಾಕಷ್ಟು ಬುಕ್ಸ್ ತರಿಸ್ಕೊಂತೀನಿ. ಈ ಮೇಡಮ್ ಹತ್ರ ಕೂಡ ಸಾಕಷ್ಟು ಬುಕ್ಸ್ ತರಿಸ್ಕೊಂತೀನಿ. ಎಲ್ಲಿ ಹೋದಲ್ಲೆಲ್ಲ ಬುಕ್ಸ್ ತರ್ತೀನಿ. ಈವನ್ ಮಾಲ್ಗೆ ಹೋದ್ರು ಕೂಡ ಅಲ್ಲಿ ಏನ್ ಬುಕ್ಸ್ ಬೇಕೋ ಅದನ್ನ ಹಿಡ್ಕೊಂಡು ಬರ್ತೀನಿ. ಇದನ್ನ ನಾನು ಕಲ್ತೆ. ಓದೋದು ಎಲ್ಲಿ ಹೋದ್ರು ಓದ್ಕೊಂಡು ಹೋಗೋದು. ಆಮೇಲೆ ನನಗೆ ಕ್ಲಾಸಸ್ ಮಾಡ್ರಿ ಅಂದ್ರೆ ಹೇಳ್ತಾ ಇದ್ರು. ಆಕ್ಚುಲಿ ನಾನು ಗಂಗಾವತಿನಲ್ಲಿ ಚಂದ್ರಶೇಖರ್ ಸರ್ ಕ್ಲಾಸ್ ಅಲ್ಲಿ ಅಟೆಂಡ್ ಆಗ್ತಾ ಇದ್ದ. ಇವರೆಲ್ಲ ಮೇಡಮ್ ಬರ್ತು, ಸಾಕಷ್ಟು ಎಲ್ಲ ಮೇಡಮ್, ಇವರು ವಿಶಾಲಾಕ್ಷಿ ಮೇಡಮ್ ಅವ್ರದ್ದು ಕ್ಲಾಸಸ್ ಬೇರೆ ಕಡೆ ಎಲ್ಲ ನೋಡಿದೀನಿ. ಎಷ್ಟೊಂದು ಕ್ಲಾಸಸ್ ನೋಡಿ ನಾನು ಬೆಳಿಬಹುದು ಅನ್ನೋದಲ್ಲ, ನನಗೂ ಆ ಜ್ಞಾನ ಬೇಕು ಅನ್ನೋದು ನನ್ನಲ್ಲಿ ಇತ್ತು. ಪತ್ರಿಜಿ ಅವರು ಹೇಳಿದ್ರು, ಬುಕ್ ಓದ್ಬೇಕು, ಬುಕ್ ಓದಿ ಜ್ಞಾನ ತಗೊಳ್ರಿ, ಎಷ್ಟು ಪುಸ್ತಕ ಓದ್ತೀರ ಅಷ್ಟು ಜ್ಞಾನ ಬರುತ್ತೆ. ಆಮೇಲೆ ಇನ್ನೊಂದು, ಯಾರ್ ಎಕ್ಸ್ಪೀರಿಯನ್ಸ್ ಕೇಳ್ತಿರಲ್ಲ ಅಲ್ಲಿ ಇನ್ನೂ ಬೇಗ ನಾವು ಉದ್ಧಾರ ಆಗ್ತೀವಿ. ನಿಜವಾಗ್ಲು ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿದಾಗ ನಾವು ಬೇಗ ಬೆಳಿತೀವಿ. ಎಲ್ರಿಗೇನು ನಮ್ಮ ಉದ್ಧಾರತನವನ್ನೇ ನಾವು ನೋಡ್ಕೋಬೇಕು. ಇನ್ನೊಬ್ಬ ನೀ ಹಿಂಗಾಗ ನೋ ಬೇಕಾಗಿಲ್ಲ. ನೀನ್ ಏನ್ ಉದ್ಧಾರ ಆಗ್ಬೇಕು ಅದನ್ನ ನೀ ನೋಡ್ಕೋ, ನೀ ಬೆಳಿ. ಅವನ್ ಟೈಮ್ ಬಂದಾಗ ಅವನೇ ಬೆಳಿತಾನೆ. ಇವಾಗ ನಂದು ಅಲ್ವಾ, 1 ವರ್ಷ ಎಕ್ಸ್ಪೀರಿಯನ್ಸ್, ನಂದು ಸರ್ಕಸ್ ಎಲ್ಲ ಮಾಡಿ ಕೊನೆಗೆ ಧ್ಯಾನ ಸಿಕ್ತು. ನನಗ್ ಗೊತ್ತಾಯ್ತು ಲಾಸ್ಟಿಗೆ ಎಲ್ಲ. ಪತ್ರಿಜಿ ನಿಮ್ಮನ್ನ ನೋಡಿಲ್ಲ, ನಾನು ಹೆಂಗೆ ಅದೊಂದಿತ್ತು ಮೈಂಡ್ ಒಳಗೆ. ಅದಾದ್ಮೇಲೆ ಪತ್ರಿಜಿ ಅವರು ನನಗೆ ಏನ್ ಹೇಳ್ಬೇಕು ಒಂದು ಎಕ್ಸ್ಪೀರಿಯನ್ಸ್ ಮಾಡಿ, ನನ್ನ ಒಂದು ದಿವ್ಯ ದೃಷ್ಟಿನೋ ಅದೆಲ್ಲ ಆದಾಗ ನನಗೆ ಗೊತ್ತಾಯ್ತು ನನ್ನ ಹೀಗೆ ಅಂತ ಹೇಳಿ. ನನಗೆ ಏನೇನ್ ಕ್ವಶನ್ಸ್ ಇದ್ವೋ ಎಲ್ಲದನ್ನು ಅವ್ರು ಆನ್ಸರ್ ಮಾಡಿದ್ದು ಪಕ್ಕ. ಪತ್ರಿಜಿ ಅವರೇ ಆನ್ಸರ್ ಮಾಡಿದ್ದು. ನನಗೆ ಸಾಕು, ಸಿಕ್ಕಿದೆ. ಇನ್ನು ನೆಕ್ಸ್ಟ್ ನನ್ನ ಕೆಲಸ ಏನು, ನನ್ನ ಜೀವನ ಸಾರ್ಥಕತೆ ಮಾಡ್ಕೋಬೇಕು. ಇನ್ನೊಂದು, ಈ ಜನ್ಮದಲ್ಲಿನೇ ನಾವು ಸಂಚಿತ ಕರ್ಮಗಳು, ಇನ್ನೊಂದು ಕರ್ಮ ಸಿದ್ಧಾಂತವನ್ನು ದಯವಿಟ್ಟು ಎಲ್ಲಾರು ತಿಳ್ಕೊಳ್ರಿ, ಅಳವಡಿಸ್ಕೊಳ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ನನಗೂ ಕರ್ಮ ಅಂದ್ರೇನೆ ಗೊತ್ತಿರ್ಲಿಲ್ಲ. ಕರ್ಮ ಸಿದ್ಧಾಂತನ ಎಲ್ಲಾನು ಚೆನ್ನಾಗಿ ನಾನು ತಿಳ್ಕೊಂಡು ಇನ್ನೊಬ್ರಿಗೆ ಇವಾಗ ಕ್ಲಾಸ್ ಮಾಡುವಾಗ ಸಾಕಷ್ಟು ಕಡೆ ಕ್ಲಾಸಸ್ನ ಕೊಡ್ತಾ ಇದ್ದೀನಿ. ಅದನ್ನ ನಾನು ಬೆಳೀತಾ ಇದ್ದೀನಿ. ಎಷ್ಟು ಜನ ಬೆಳೀತಿದ್ದಾರೆ ಗೊತ್ತಿಲ್ಲ, ನಾನಂತೂ ಬೆಳೀತಾ ಇದ್ದೀನಿ. ಎಷ್ಟೊಂದು ಜನ ಕ್ಲಾಸಸ್ ಬೇಕು ಮೇಡಮ್ ಅಂತೂ ಕೂಡ ಹೇಳಿದಾಗ ನನಗೆ ಖುಷಿ ಆಗುತ್ತೆ. ನಾನು ಎಲ್ಲೋ ಒಂದಾದ್ರೂ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಹಿಂಗೆ ಧ್ಯಾನ ಅನ್ನೋದು ನಮಗ್ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಆದ್ರೆ ಇನ್ನೊಂದು, ನಮ್ಮ ಮನಸ್ಥಿತಿ ಹೇಗಿಟ್ಕೋಬೇಕು. ಎಲ್ಲರೂ ನೋಡ್ರಿ, ಜೀವನ ಒಂದು ಚೆನ್ನಾಗಿ ಅನುಭವಿಸ್ಬೇಕು, ಅದು ಖುಷಿಯಿಂದ ಅನುಭವಿಸ್ರಿ. ಯಾವ ಯೋಚನೆಯನ್ನು ತಲೆಗೆ ಹಾಕೋಬೇಡ್ರಿ. ಬೇಕಾಗಿದ್ದನ್ ಮಾತ್ರ. ಇವಾಗ ನಾ ಯೂಟ್ಯೂಬ್ ಅಲ್ಲಿ ಏನ್ ಬೇಕಿತ್ತು ಅದನ್ನ ಹೇಗ್ ತಗೊಂಡಿನೋ, ನಂದಂತ ನಾ ಹೇಳ್ತಾ ಇಲ್ಲ. ಇವತ್ತು ನಮ್ಮ ಮೈಂಡಿಗೆ ಏನ್ ಬೇಕೋ ಅದನ್ನ ಮಾತ್ರ ತಗೋಬೇಕು. ಬೇಡವಾಗಿನ ದಯವಿಟ್ಟು ಹೊರಗೆ ಹಾಕಿ. ಮೈಂಡ್ಗೆ ಯಾವತ್ತೂ ಒಂದು ಡೋರ್ ಇಟ್ಕೊಳ್ರಿ. ಬೇಕಾಗಿದ್ದನ್ ಮಾತ್ರ ಒಳಗೆ ಹಾಕೊಳ್ರಿ. ಬ್ಯಾಡ್ ಆಗಿದೆ ಇಲ್ಲಿಂದ ನೋಡ್ಕೊಳ್ರಿ, ಆ ವಿಷಯ ನನಗ್ ಬೇಕಾ ಅಥವಾ ಬೇಡನ. ಬೇಕಾಗಿದ್ರೆ ಆ ಡೋರ್ ಓಪನ್ ಮಾಡಿ ಹಾಕೊಳ್ರಿ, ಬೇಡಾಗಿದ್ರೆ ಅಲ್ಲಿಂದ ಅಲ್ಲೇ ಕಳಿಸಿ. ಇದು ನಮ್ಮ ಮೈಂಡ್ ಈ ರೀತಿಯಾಗಿ ಕ್ಲೀನ್ ಆಗಿ ಇಟ್ಕೋಬೇಕು. ಮೇಡಮ್ ಸತ್ಯಪಾಯಣದ ಬಗ್ಗೆ ಹೇಳಿದ್ರು, ನನಗೂ ತುಂಬಾ ಇಷ್ಟ ಆ ಪುಸ್ತಕ. ಎಷ್ಟು ಓದಿ ಎಷ್ಟು ಜನ ಕೇಳಿದ ಮೇಲೆ ಎಷ್ಟೆಷ್ಟೋ ಬುಕ್ಸ್ ನ ಅವ್ರ ಕಡೆಯಿಂದ ತರಿಸ್ಕೊಂಡಿದ್ದೀನಿ ನಾನು.
ಹಿಂಗೆ ಆ ಸತ್ಯಪಾಯದಲ್ಲಿ ಹೇಳ್ತಾರೆ, ನಿನ್ನ ಪಂಚಕೋಶಗಳು ಯಾವತ್ತು ಕ್ಲೀನ್ ಆಗಿರ್ಬೇಕು. ಅದು ಕ್ಲೀನ್ ಆದಾಗ ಸತ್ತ ಮೇಲೆ ನೀ ಹೋದಾಗ ಇಮ್ಮಿಡಿಯೇಟ್ ನಿನ್ನ ಆತ್ಮ ಮಾತು ಕೇಳುತ್ತೆ, ಎಲ್ಲ ಕೋಶಗಳು ಮಾತು ಕೇಳ್ತವೆ. ಎಲ್ಲ ಯಾವ್ಯಾವ ಲೋಕಕ್ಕೆ ಹೋಗಿ ಸೇರ್ಬೇಕೋ ಎಲ್ಲಾ ಕೋಶಗಳು ನೀಟಾಗಿ ಹೋಗ್ಬೇಕು. ಇನ್ನೊಂದು, ಆ ಕೋಶ ನೀವೇನಾದ್ರೂ ನನ್ ಮನೆ ನಂದು 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 ಅಂತ ಇಟ್ಕೊಂಡು ಕೂತ್ರೆ ಬೇಡ. ಏನ್ ಬರುತ್ತೆ ಅದನ್ನ ಸ್ವೀಕಾರ ಮಾಡ್ಬೇಕು. ಸ್ವೀಕಾರ ಮನೋಭಾವನೆಯಲ್ಲಿದ್ದಾಗ ಇವತ್ತೇ ಸಾವು ಬರ್ರಿ ನಾವು ಒಪ್ಕೋತೀನಿ ಅಂತ ರೆಡಿ ಇರ್ಬೇಕು. ಇದನ್ನ ನಾನು ಈ ಸತ್ಯಪಾಯಣದಲ್ಲಿ ಅದ್ಭುತ ಪುಸ್ತಕ ಮೇಡಮ್ ಅವರು ತುಂಬಾ ಇಟ್ಟಿದ್ದಾರೆ, ಇನ್ನೂ ಮಾಸ್ಟರ್ಸ್ ಯಾರ್ಯಾರೆಲ್ಲ ತಂದಿಟ್ಟಿದ್ದಾರೆ. ಪುಸ್ತಕ ಓದ್ರಿ ಅಂತ ನಾ ಹೇಳ್ತೀನಿ. ಯಾಕಂದ್ರೆ ನಾನು ಓದಿದ್ದು ನನಗೆ ತಿಳಿದಿರೋದು ಜ್ಞಾನ. ಎಲ್ಲ ಕಡೆನೂ ಅದೇ ಬರ್ತಾ ಇದೆ. ಯಾವ ಮಾಸ್ಟರ್ಸ್ ಓದಿದಾರೋ ಅವ್ರಿಗೆಲ್ಲ ಅರ್ಥ ಆಗಿದೆ. ನಮಗೆ ಸತ್ಯವಾದ ದಾರಿ ಯಾವ್ದು ಅನ್ನೋದು ಗೊತ್ತಾಗಿದೆ. ಪುಸ್ತಕ ಜ್ಞಾನದಿಂದ ಸಾಕಷ್ಟು ನಮ್ಮ ಜೀವನವನ್ನು ಕಲ್ಯಾಣವನ್ನಾಗಿ ಮಾಡ್ಕೊಳ್ಳೋಕೆ ಆ ಜ್ಞಾನ ಭಂಡಾರ ಸಾಕಷ್ಟು ಇದೆ, ತಿಳ್ಕೊಳ್ಳೋಣ ಎಲ್ರು. ಆಮೇಲೆ ನಮ್ಮ ಮನಸ್ಸು ಎಷ್ಟು ಶುದ್ಧಿಯಾಗಿ ಇಟ್ಕೋತೀವೋ ಅಷ್ಟು ಬೇಗ ನಾವೇನಾಗ್ತೀವಿ ಅಂತ ಉದ್ಧಾರ ಆಗ್ತೀವಿ. ಓಕೆ, ಈ ಮನಸ್ಸು ಅಷ್ಟೆಲ್ಲ ನಮ್ಮ ಎಮೋಷನಲಿ ಯಾವುದೇ ವಿಷಯವನ್ನು ಗಾಬರಿಯಾಗಿ ತಗೊಳ್ಳಲ್ಲ. ಏನ್ ಬದಿದ್ಯಾ, ಅದು ಒಳ್ಳೇದೋ ಕೆಟ್ಟದ ಒಂದೇ ಸರಿ ಯಾರನ್ನು ಮೈಂಡಿಗೆ ತಗೊಳಕ್ಕೆ ಹೋಗ್ಬೇಡ್ರಿ. ಅದು ಎಮೋಷನಲ್ ಆಗೋ ಕಾರಣ ಏನಿದೆ? ಒಳ್ಳೇದಿದ್ರೆ ಓಕೆ, ಕೆಟ್ಟದಾಗಿದ್ರೆ ಆಗ್ಬೇಕಾಗಿದ್ದಾಗಿದೆ. ನೀನೇನಾದ್ರೂ ಹೋಗಿ ನಿಲ್ಸ್ಬೇಕಾಗಿದ್ಯಾ, ಹೋಗಿ ನಿಲ್ಸಿ. ಆಗಿಲ್ವಾ, ಆಗೋದಿತ್ತು ಆಗಿದೆ. ನಮಗ್ ಹೋಗಿ ಅದೇನೇನ ಸರಿಯಾಗಿ ಮಾಡ್ಬೇಕು, ಅಲ್ಲೇನೋ ಕೆಟ್ಟ ಅಧರ್ಮ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ ಅಂದ್ರೆ 2 ಮಾತು ಹೋಗಿ ತಿದ್ದಿ ಹೇಳಿ. ಅದಕ್ಕೂ ಮೀರಿ ನನಗೆ ಗೊತ್ತಿಲ್ಲಪ್ಪ ಅಂದ್ರೆ ಸುಮ್ಮನೆ ಇರಿ. ಬಟ್ ಯಾವುದೇ ವಿಷಯನೂ ಅಜ್ಞಾನವಾಗಿ ಬೇಡವಾದದಿನಲ್ಲಿ ತಲೆ ಹಾಕೋಬೇಡಿ. ಆ ಒಂದು ಎಮೋಷನಲ್ ಆಗಿ ಎಲ್ರು ಬಿದ್ದು ಹೋಗ್ಬೇಡಿ. ಆ ಎಮೋಷನಲ್ ಅಲ್ಲೂ ಕೂಡ ಸಾಕಷ್ಟು ಧೂಳುಗಳು ಸೇರ್ಕೊಂಡು ಲಾಸ್ಟಿಗೆ ನಾವು ಸತ್ತ ಮೇಲೆ ನಮ್ಮ ಆತ್ಮ ಹೋಗಕ್ ಹಿಂಜರಿತ. ನಾವೆಲ್ಲ ಹೇಗೆ ಅಂದ್ರೆ ನಮ್ಮ ಈ ಪಂಚಕೋಶಗಳಲ್ಲಿ ಹೇಗೆ ಹೇಳಿದ್ದಾರೆ ಅಂತಂದ್ರೆ, ಅಲ್ಲಿ ಡಸ್ಟ್ ಗಳನ್ನ ಹಾಕೊಂಡು ಹೋಗ್ತಾ ಇರ್ತೀವಿ ಮೇಲೆ. ಆ ಪೊದರು ಇಷ್ಟು ದಪ್ಪ ಪೊದರು ಎಲ್ಲಾ ಜನ್ಮದ್ದು ಬೇಡವಾದದ್ದನ್ನೆಲ್ಲ ಹಾಕಿ ಇಷ್ಟು ದಪ್ಪ ಆಗಿರ್ತಾ ಲೇಯರ್ಸ್ ಬೆಳೆದಿರತ್ತೆ. ಮೇಲೆ ಒಪ್ಕೊಂಡ್ ಬಂದಿದ್ದೀವಿ ನಿಬಂಧನೆಗಳನ್ನು ಬರೆದಿಟ್ಟು. ನಾನು ಭಗವಂತ ಹೇಳಿದಾನೆ, ನಾನು ನಿನಗೆ ಹೇಗೆ ಕಳಿಸ್ತಾ ಇದ್ದೀನೋ ಮರಳಿ ಬರುವಾಗ ಅದೇ ರೀತಿಯಾಗಿ ನೀನ್ ಬಾ ಅಂತ ಎಸ್ ಅಂತ ನಾವು ಸೈನ್ ಹಾಕಿ ಬಂದಿದ್ದೀವಿ. ಇವಾಗ ತಿರುಗಿ ಹೋಗುವಾಗ ಅದೇ ರೀತಿಯಾಗಿ ಕೊಡ್ಬೇಕು ತಾನೆ, ಹೌದಲ್ವಾ? ಅದೇ ರೀತಿಯಾಗಿ ಕೊಡ್ಬೇಕಂದ್ರೆ ಯಾಕೆ ಎಮೋಷನಲ್ ಆಗ್ತೀರಾ? ಯಾಕೆ ಮೆಂಟಲಿ ನೀವು ಪ್ರತಿದಿನ ಚಿಂತೆ ಮಾಡ್ತೀರಾ? ಲೈಫಲ್ಲಿ ಏನೂ ಇಲ್ಲ, ಎಂಜಾಯ್ ಮಾಡಿ, ಪ್ರೀತಿಯಿಂದ ಬದುಕಿ ಅಷ್ಟೇ. ಧ್ಯಾನ ಅದ್ಭುತವಾಗಿದೆ. ನಮಗೆ ಸಿಕ್ಕಿರೋದೇ ಎಷ್ಟೋ ಜನ್ಮದ ಪುಣ್ಯ. ಕೂತ್ಕೊಳ್ರಿ, ಸರ್ ಕೂಡ ಸಾಕಷ್ಟು ಜ್ಞಾನ ಹೇಳಿದ್ರು, ಮೇಡಮ್ ಹೇಳಿದ್ರು, ಅವ್ರು ಹೇಳಿದ್ರು, ಎಷ್ಟೊಂದು ಹೇಳಿದ್ರು. ಇನ್ನು ನನಗೆ ಮುಂದಿನ ಹೇಳೋದು ನಂದೇನು ಇಲ್ಲ, ನಾನು ಕಲ್ತಿರೋದು ಇಷ್ಟೇ. ಇನ್ನೂ ಜ್ಞಾನ ಇದೆ, ಕಲಿಬೇಕು ಇಂಥ ಮಾಸ್ಟರ್ಸ್ಗಳಿಂದ. ಹಾಗಾಗಿ ಮಹಾವತಾರ್ ಫೌಂಡೇಶನ್ ಅಲ್ಲಿ ಸಾಕಷ್ಟು ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಸಾಕಷ್ಟು ಇದೆ. ನನ್ಗೆ ಅಲ್ಲಿನೂ ಅವರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಮಧ್ಯಾಹ್ನ ಕ್ಲಾಸ್ ಆಗಿರ್ಬೋದು, ರಾತ್ರಿ ಕ್ಲಾಸ್ ಆಗಿರ್ಬೋದು, ನನಗೆ ಅವ್ರು ಕೊಟ್ಟಿದ್ದಾರೆ. ಅವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವ್ರ ಹತ್ರ ಸಾಕಷ್ಟು ಜ್ಞಾನ ಇದೆ. ದಯವಿಟ್ಟು ಮಹಾವತಾರ್ ಫೌಂಡೇಶನ್ ನ ಎಲ್ಲರೂ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಡೈರೆಕ್ಟ್ ನೀವು ಲೈವ್ ಅಲ್ಲಿ ಹೋಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ರಿ, ಎಷ್ಟು ಚೆನ್ನಾಗಿದೆ ಕ್ಲಾಸಸ್. ತುಂಬಾ ಜ್ಞಾನ ಬೇಕ್ರಿ, ಬೇರೆ ಏನು ಬೇಕಾಗಿಲ್ಲ. ಆಸ್ತಿ ಮನೆ ಅಂತಸ್ತು ಎಷ್ಟ್ರವರೆಗೂ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. 10 ಜನ್ಮಕ್ಕೆ ಮುಕ್ತಿ ಸಿಗೋದು ಇದೇ ಜನ್ಮದಲ್ಲಿ. ಎಲ್ಲ ಪರ್ಫೆಕ್ಟ್ ಆಗಿ ನಾವು ಇವಾಗ ಹೇಳಿದಲ್ವಾ, ಪಂಚಕೋಶ ಆಗಿರ್ಬೋದು, ನಮ್ಮ ಆಲೋಚನೆಗಳಾಗಿರ್ಬಹುದು, ಮೆಂಟಲಿ ನಾವು ಹೇಗಿರ್ಬೇಕಷ್ಟೆ. ನಾನು ಎಷ್ಟು ಬೇಕು ಅದನ್ನ ತಗೊಳ್ಳೋಣ, ಯಾವ್ದು ಬೇಕು ತಗೊಳ್ಳೋಣ, ಎಷ್ಟು ಬೇಕು ಅಷ್ಟನ್ನೇ ಮನ್ಸಿಗೆ ತಗೊಳ್ರಿ. ಯಾವ ಕೆಲಸ ಮಾಡ್ಬೇಕು ಅದನ್ನೇ ಮಾಡಿ, ಶುದ್ಧವಾಗಿ ಮಾತಾಡಿ. ಅಂತಃಶುದ್ಧಿ ಬಹಿರ್ಶುದ್ಧಿ ಇವು ಇರ್ಬೇಕು. ಇಷ್ಟು ನಾನು ಪತ್ರಿಜಿ ಗುರುಗಳಿಂದ ಇಷ್ಟೇ ಕಲ್ತಿದ್ದಕ್ಕೆ ನನಗೆ ತುಂಬಾ ಇವತ್ತು ಸಾಕಷ್ಟು ಹ್ಯಾಪಿ ಆಗಿದ್ದೀನಿ. ಇನ್ನೊಬ್ರಿಗೆ ಹೇಳ್ಕೊಡುವಷ್ಟು ನನಗೆ ಆ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ನನಗೆ ಪತ್ರಿಜಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಶ್ರೀಕೃಷ್ಣನ ಹಾಗೇನೆ ಅವರು ನನ್ಗೆ ಹೆಂಗೆ ಶ್ರೀಕೃಷ್ಣ ನೀನ್ ಬಾ ಧ್ಯಾನಕ್ಕೆ ಅಂತೇಳಿ ಆ ವಾಣಿಗಳನ್ನು ಸೀದಾ ಹೇಳ್ಕೊಂಡು ಪತ್ರಿಜಿ ಅವರು ಹತ್ರ ಹೋದ್ಮೇಲೆ ಗೊತ್ತಾಯ್ತು ಅವರು ಕೂಡ ಶ್ರೀಕೃಷ್ಣ ಬೇರೆ ಅಲ್ಲ, ಪತ್ರಿಜಿ ಬೇರೆ ಅಲ್ಲ. ಅದನ್ನ ನಾನು ಕೂಡ ಸಾಕಷ್ಟು ನನಗೆ ಒಳಗಡೆಯಿಂದ ಗುರ್ತಾಗಿದೆ. ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ನೀವು ಯಾವತ್ತು ಪರ್ಫೆಕ್ಟ್ ಆಗಿ 3-4 ತಾಸು ಹೇಳಿದ್ರಲ್ಲ ಸರ್, 3-4 ತಾಸು ಧ್ಯಾನ ಮಾಡ್ರಿ. ಆದ್ರೆ ಕ್ವಾಲಿಟಿ ಧ್ಯಾನ ಮಾಡಿ, ಕ್ವಾಲಿಟಿ ಇರ್ಬೇಕಲ್ಲಿ. ಧ್ಯಾನ ಮಾಡಿದಾಗ
ಓಕೆ, ಥ್ಯಾಂಕ್ ಯು. ಎಲ್ರು ಧ್ಯಾನ ಮಾಡಿ, ಚೆನ್ನಾಗಿ ಧ್ಯಾನ ಮಾಡಿ. ನನಗೂ ಇನ್ನೊಂದೇ ಹೇಳ್ತೀನಿ. ಹಾ, ಎಸ್. ಈಗ ನಾನು ಧ್ಯಾನ ಮಾಡ್ತಾ ಮಾಡ್ತಾ ನನಗೆ ಅನ್ಸಿತ್ತು, ಎಲ್ಲ ಮಾಸ್ಟರ್ಸ್ ಒಂದ್ಸೇ ವೆಂಕಟೇಶ್ ಕಾಕುಬಾಳ್ ಸರ್ ಅವ್ರ ಕ್ಲಾಸ್ 3 ಗಂಟೆ ಧ್ಯಾನ ಮಾಡಿ, ನಿಮಗೆ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ, 21 ದಿವಸ ಮಾಡಿ ಅದ್ರ ಅದ್ಭುತ ಗೊತ್ತಾಗತ್ತೆ ಅಂತಂದ್ರು. ಹೌದಾ, ಯಾವ ಮಾಸ್ಟರ್ ಏನ್ ಹೇಳ್ತಾರೋ ಅದನ್ನ ಅಳವಡಿಸ್ಕೊಳ್ಳೋದೇ ನನಗೆ. ಅವಾಗ 21 ದಿವಸ 3 ಗಂಟೆ ಮಾಡ್ದೆ. 3 ಗಂಟೆ ಮಾಡ್ದೆ, ಏನ್ ಎಕ್ಸ್ಪೀರಿಯನ್ಸ್. ನನಗೆ ಏನ್ ಬೇಕೋ ಕ್ವಶನ್ಸ್ ಎಲ್ಲ ಬರ್ದು ಇಟ್ಟಂಗಿತ್ತು. ಅಷ್ಟು ಚೆನ್ನಾಗಿ ಈಗ ನನ್ಗೆ ಏನ್ ಎಕ್ಸ್ಪೀರಿಯನ್ಸ್ ನಾ ಬರ್ದು ಇಟ್ಕೊಂಡಿನಿ. ಯಾಕಂದ್ರೆ ನನಗೆ ಬೇಕು, ನನಗೆ ಆ ಜ್ಞಾನ ಬೇಕು, ಅಳವಡಿಸ್ಕೊಳ್ಬೇಕು. ಹಂಗಾಗಿ ಓಕೆ, ಅದಾದ್ಮೇಲೆ 3 ಗಂಟೆ ಆಯ್ತಾ, ಸರ್ ಹೇಳಿದ್ರು 3 ಗಂಟೆ 4 ಗಂಟೆ ಮಾಡ್ರಿ ಅಂತ. ಕ್ವಾಲಿಟಿ ಧ್ಯಾನ ಮಾಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಅದಾದ್ಮೇಲೆ ಇನ್ನೊಬ್ರು ಮಾಸ್ಟರ್ಸ್ ಹೇಳಿದ್ರೆ, ರಾತ್ರಿ ಏನ್ ಕೆಲಸ, ಪತ್ರಿಜವ್ರು ಹೇಳಿದ್ರೆ, ಬೆಳಗ್ಗಿಂದ ರಾತ್ರಿವರೆಗೂ ನಿಮ್ ಸಂಸಾರದ ನಿಮ್ದು ಏನೇನ್ ಕೆಲಸಗಳಿದಾವೆ ಎಲ್ಲ ನೋಡ್ಕೊಳ್ರಿ, ರಾತ್ರಿ ಸಮಯ ಇದೆ ಅಲ್ಲ ಅಂದ್ರು. ಹೌದಲ್ವಾ, ಆ ವಿಡಿಯೋ ನೋಡಿ ಅದನ್ನು ಸ್ಟಾರ್ಟ್ ರಾತ್ರಿ ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದ್ರೆ, ಏನು ಶಿವರಾತ್ರಿ ದಿವಸ ಎಲ್ರು ಜಾಗರಣೆ ಮಾಡ್ತಾರಲ್ವಾ, ನಮ್ಮ ಉಮಾರಾಮಣಿ ಮೇಡಮ್ ಅವರು ಅವರೆಲ್ಲ ಫ್ಯಾಮಿಲಿ ಆವತ್ತು ಸ್ಟಾರ್ಟ್ ಮಾಡಿದ್ರು. ನಾನು ಅಟೆಂಡ್ ಆದೆ. ನನಗೆ ಎಲ್ಲಿ ಧ್ಯಾನ ಸಿಗುತ್ತೋ ಅಲ್ಲಿ ಆ ಕ್ಲಾಸ್ ಅಟೆಂಡ್ ಆಗ್ಬಿಡೋದು. ರಾತ್ರಿ ಎಲ್ಲ ಧ್ಯಾನ, ರಾತ್ರಿಯಿಂದ ಬೆಳಗ್ಗೆವರೆಗೂ. ಆಕ್ಚುಲಿ ಇವರು ಉಮಾರಾಣಿ ಮೇಡಮು, ಇವರು ವಿಶಾಲಾಕ್ಷಿ ಮೇಡಮು ಮತ್ತೆ ವೆಂಕಟೇಶ್ ಸರ್ ಎಲ್ರು ಸೇರಿ ಅದೊಂದು ಗ್ರೂಪ್ ನಡೆಸ್ತಾ ಇದ್ರು. ಆ ಟೈಮಲ್ಲಿ ಒಂದು 3 ವರ್ಷದ ಹಿಂದೆ ಅವರು ಮಾಡುವಾಗ ರಾತ್ರಿಯಿಂದ ಬೆಳಗ್ಗೆವರೆಗೂ ಅವಾಗ ಸ್ಟಾರ್ಟ್ ಮಾಡಿದೆ. ಅದು ಇನ್ನೂ ಅದ್ಭುತ. ಕ್ವಾಲಿಟಿ ಕೊಡ್ಬೇಕಷ್ಟೆ, ನಾವು ಕ್ವಾಲಿಟಿ ಕೊಡ್ಬೇಕು. ಇವತ್ತು ಇಷ್ಟು ಖುಷಿಯಾಗಿ ನನ್ಗೆ ಹೇಳಕ್ ಸಾಧ್ಯ ಆಗ್ತಾ ಇದೆ ಅಂದ್ರೆ ಏನು ಇಲ್ಲ ರೀ, ನಮಗ್ ಬೇಕನ್ನೋ ತುಡಿತಾ ಇರ್ಬೇಕು. ಏನು ಧ್ಯಾನ ಬೇಕು ಅದನ್ನಷ್ಟೇ ತಗೊಳ್ಳಿ, ಬೇಡವಾಗಿದ್ ಬಿಟ್ಟು ಬಿಡಿ, ನಮಗ್ ಬೇಕೇ ಆಗಿಲ್ಲ. ನಮ್ಗೆ ಶಾರ್ಟ್ ಟೈಮ್ ಇದೆ, ಆ ಟೈಮಲ್ಲಿ ಎಷ್ಟು ಬೇಕೋ ಏನ್ ಬೇಕೋ ಅದನ್ನ ಮಾತ್ರ ತಗೊಂಡು ಸಂತೋಷವಾಗಿ ಇದ್ದು ಜೀವನ ನೆಮ್ಮದಿಯಾಗಿದ್ದು ಒಂದು ದಿನ. ಅದೇ ಹೇಳಿದ್ರಲ್ಲ ಸರ್, ನನಗೆ ಸಾಕಪ್ಪ ಜೀವನ ಬಾ ಅಂತ ನಾವು ಕರೆದಾಗ ಬರ್ತಾನೆ, ಅವಾಗ ಅವ್ರ ಜೊತೆಗೆ ನಾವು ಎಂಜಾಯ್ ಮಾಡ್ತಾ ಹೋಗೋಣ ಅಂತ ಇಷ್ಟು ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು.